ಹಾಯ್ ಹೆಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ. ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಾನು ಮಂಗಳವಾರದ ವ್ಲಾಗ್ನ ಗುರುವಾರ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನನಗೆ ಫ್ರೀ ಇರಲಿಲ್ಲ, ಅದರಿಂದ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಅಲ್ಲಿ ಇಲ್ಲಿ ಹೊರ್ಗಡೆ ಹೋಗೋದು ಅದೇ ಆಗ್ತಿತ್ತು. ಹಾಗೆಯೇ ನಮ್ಮದು ಸ್ವಲ್ಪ ಒಂದು ನೆಕ್ಸ್ಟು ಮಂಡೇ ಫಂಕ್ಷನ್ ಇದೆ ಅದರಿಂದ ಸ್ವಲ್ಪ ಬ್ಯುಸಿ ಇದ್ದೀನಿ. ನಾನು ಟೊಮೆಟೊ ಗೊಜ್ಜು ಮಾಡೋದನ್ನ ತೋರಿಸ್ಕೊಡ್ತೀನಿ. ಸ್ವಲ್ಪ ಎಣ್ಣೆ, ಸಾಸಿವೆ ಮತ್ತು ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋವರೆಗೆ ಹುರ್ಕೊಂಡು, ಈರುಳ್ಳಿ ಹಾಕಾದ್ಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು, ಒಂದು ಸ್ವಲ್ಪ ಹಾಕೋಬೇಕು. ಟೇಸ್ಟೇ ಬೇರೆ ಥರ ಕೊಡುತ್ತೆ ಇದು. ಹಾಗೆಯೇ ಟೊಮೊಟೊ ಸಾಫ್ಟ್ ಆಗೋವರೆಗೆ ನಾವು ಈರುಳ್ಳಿ ಸಾಫ್ಟ್ ಆಗೋವರೆಗೆ ಫ್ರೈ ಮಾಡಿಕೊಂಡು, ನೆಕ್ಸ್ಟು ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಹಾಗೆ ಒಂದು ಸ್ವಲ್ಪ ನಾವು ಬೇಳೆ ಸಾಂಬಾರು ಪುಡಿ ಹಾಕೋಬೇಕು, ಚೆನ್ನಾಗಿರುತ್ತೆ. ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ, ಅವೆಲ್ಲನೂ ಸಾಫ್ಟ್ ಆಗೋವರೆಗೆ ಮತ್ತೆ ಸ್ವಲ್ಪ ಫ್ರೈ ಮಾಡಿಕೊಂಡು, ಒಂದು ಸ್ವಲ್ಪ ನೀರು ಹಾಕ್ಕೊಂಡು, ಆಮೇಲೆ ಸಾಂಬಾರು ಸೊಪ್ಪು, ಖಾರದ ಪುಡಿ ಹಾಕ್ಕೊಂಡ್ರೆ ಫೈನಲಾಗಿ ರೆಡಿ ಆಗುತ್ತೆ. ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಒಂದು ಫೇಸು ಫುಲ್ಲು ಗ್ಲೋಯಿಂಗ್ ಬರುತ್ತೆ ಇದರಿಂದ. ಸ್ವಲ್ಪ ನೀರು ತಗೊಂಡು ಐಸ್ ಕ್ಯೂಬ್ನ ಹಾಕ್ಕೊಂಡು ಆ ವಾಟರಿಗೆ ಫೇಸ್ ಡಿಪ್ ಮಾಡಿದ್ರೆ, ಎಷ್ಟು ಸಾಧ್ಯ ಅಷ್ಟು ಟೈಮ್ ಡಿಪ್ ಮಾಡ್ತೀರಿ, ನೀಟಾಗಿ ಫೇಸು ಫುಲ್ ಗ್ಲೋಯಿಂಗ್ ಬರುತ್ತೆ. ಹಾಗೆ ಪಿಂಪಲ್ಸ್ ಕೂಡ ಫುಲ್ ಅವಾಯ್ಡ್ ಆಗುತ್ತೆ. ಸೀರಿಯಸ್ಸಾಗಿ ತುಂಬ 100% ವರ್ಕ್ ಆಗುತ್ತೆ. ಟ್ರೈ ಮಾಡಿ ನೋಡಿ ನೀವೇ. ನನಗೂ ಪಿಂಪಲ್ಸ್ಗಳು ಮಧ್ಯ ಬರ್ತಿತ್ತು. ಹಾಗೆ ನಡುವೆ ಮದುವೆ ಫಿಕ್ಸ್ ಆದಮೇಲೆ ನನಗಂತೂ ಸಿಕ್ಕಾಬಟ್ಟೆ ಪಿಂಪಲ್ಸ್ ಆಗಿಬಿಟ್ಟಿತ್ತು. ಹಾಗೆಯೇ ಎಲ್ಲ ಮಾರ್ಕ್ಸ್ ಎಲ್ಲ ಉಳ್ಕೊಬಿಟ್ಟಿತ್ತು ಬ್ಲ್ಯಾಕ್ಗೆ. ನಾನು ಸ್ವಲ್ಪ ಡಾಕ್ಟ್ರು ಕೂಡ ತೋರಿಸ್ಬಿಟ್ಟು ಅದು ಕಮ್ಮಿ ಆಗಿತ್ತು. ಆಮೇಲೆ ನಾನು ಕಮ್ಮಿ ಆದಮೇಲೆ ಸ್ವಲ್ಪ ಫೇಸ್ ಎಲ್ಲ ಡಲ್ಲಾಗಿತ್ತು. ಅದರಿಂದ ನಾನು ಇದನ್ನು ಯೂಸ್ ಮಾಡಿದೆ. ಇದನ್ನು ಯೂಸ್ ಮಾಡಿದಾಗಿಂದ ನನ್ನ ಫೇಸ್ ನಿಜವಾಗ್ಲೂ ತುಂಬ ಚೇಂಜಸ್ ಕಾಣಿಸಿದೆ. ನಾನು 2 ಡೇಸ್ಗೊಂದ್ಸಲಿ ಟ್ರೈ ಮಾಡ್ತೀನಿ ಇದನ್ನು. ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ. ಅದಾದಮೇಲೆ ಫೇಸ್ ನೋಡಿ ನಿಜವಾಗ್ಲೂ ಎಷ್ಟು ಕ್ಲಿಯರಾಗಿ ಕಾಣಿಸ್ತಿದೆ ಅಂತ. ನನಗಂತೂ ತುಂಬ ಖುಷಿ ಆಯಿತು. ಹಾಗೆಯೇ ಸ್ವಲ್ಪ ಸಂಜೆ ಹೊರಗಡೆ ಹೋಗೋದಿತ್ತು. ಪೆಟ್ರೋಲ್ ಹಾಕಿಸ್ಕೊಂಡು ಬರೀ ಪೆಟ್ರೋಲ್ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್.